ಐಕ್ಯೂ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಸಿಂಧನೂರು. ಐಕ್ಯೂ ಇಂಟರ್ನ್ಯಾಷನಲ್ ಸ್ಕೂಲ್ 1ರಿಂದ 10ನೇ ತರಗತಿ ಐಸಿಎಸ್ಸಿ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ. ನಮ್ಮಲ್ಲಿ ಐಐಟಿ, ಜೆಇಇ ಹಾಗೂ ನೀಟ್ ಕೋರ್ಸ್ಗಳು, ಪಿಸಿಎಂಬಿ, ಪಿಸಿಎಂಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ. ಹಾಗೆ 6ರಿಂದ 10ನೇ ತರಗತಿ ಮಕ್ಕಳಿಗೆ ಆರಂಭದಿಂದಲೇ ಜೆಇಇ, ಐಐಟಿ, ನೀಟ್, ಒಲಿಂಪಿಯಾಡ್, ಎನ್ಟಿಎಸಿ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡಲಾಗುವುದು. 11ನೇ ಮತ್ತು 12ನೇ ತರಗತಿಯವರೆಗೆ ಭಾರತದ ಪ್ರತಿಷ್ಠಿತ ಕೋರ್ಸ್ಗಳಾದ ಜೆಇಇ, ಐಐಟಿ ಮತ್ತು ನೀಟ್ ತರಬೇತಿ ನೀಡಲಾಗುವುದು. ನುರಿತ ಅನುಭವಿ ಹೊಂದಿದ ಶಿಕ್ಷಕ ವೃಂದ, ಪಠ್ಯಕ್ರಮದ ಜೊತೆಗೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಸಲಾಗುವುದು. ವಿಶಿಷ್ಟ ಹಾಗೂ ವೈವಿಧ್ಯಮಯ ಆವರಣದೊಂದಿಗೆ ಸುಸಜ್ಜಿತ ಕೊಠಡಿಗಳು, ಪಾರದರ್ಶಕತೆಯಿಂದ ಕೂಡಿದ ಉತ್ತಮ ಆಡಳಿತ ಮಂಡಳಿಯನ್ನ ಹೊಂದಿದ ಕಾಲೇಜು ನಮ್ಮದಾಗಿದೆ. ಸ್ಪೀಡೋಮೀಟರ್ ಅಳವಡಿಕೆಯ ವಾಹನದ ವ್ಯವಸ್ಥೆ, Welcome to our IQ family. Research to realize your dreams. ನಮ್ಮಲ್ಲಿ ಪ್ರವೇಶಗಳು ಪ್ರಾರಂಭವಾಗಿದ್ದು, ಪಾಲಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ. ಐಕ್ಯೂ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು, ಗಂಗಾವತಿ ರಸ್ತೆ, ಹೊಸಳ್ಳಿ ಕ್ರಾಸ್, ಸಿಂಧನೂರು. ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದ ಹನುಮಂತಪ್ರಣ ಆಲ್ಕೋಡವರು, ಪ್ರಚಾರ ನಿಮಿತ್ತ ರಾಯಚೂರಿಗೆ ಹೋಗ್ತಾ ಇದ್ದು ಇದೇ ಸರ್ಕಾರ ಇಂಥ ಕೆಲಸ ಮಾಡೋ ಮೂಲಕ ಜನಗಳನ್ನ ಮತ್ತೆ ರೈತರಿಗೆ, ಸರ್ ನಿಮ್ಗೆ ಗೊತ್ತಿರಲಿ, ಈಗೇನು ಗೃಹಜ್ಯೋತಿ ಯೋಜನೆ ತಗೊಂಡ್ರಲ್ಲ ಸರ್, ರೈತರ ಪಂಪ್ ಸೆಟ್ಗಳಿಗೆ ಯಾವಾಗ ನೀರು ಕೊಡ್ತೀವಿ, ಯಾವಾಗ ಕರೆಂಟ್ ಕೊಡ್ತೀವಿ ಸರ್, ನೈಟ್ ಕೊಡ್ತೀವಿ ಅಂತಾರೆ. ನೈಟ್ ಆದ್ರೆ ಕರೆಂಟ್ ಇರ್ತದೆ ಅಂತ ತಾವು ನೋಡಿರಿ. ಕರೆಂಟ್ ಇರ್ತದೆ ಹೇಳಿ ಸರ್, ನೈಟು ಕರೆಂಟ್ ಇರೋಂಗಿಲ್ಲ, ಹಗಲಿ ಕರೆಂಟ್ ಇರೋಂಗಿಲ್ಲ. ಹೇಗೆ ಬದುಕೋದು ಮನುಷ್ಯ? ಮತ್ತೆ ನೀವು ಬರಗಾಲ ಕಾಮಗಾರಿಗಳು ನಡೆಸಲಿಲ್ಲ. ಬರಗಾಲ ಕಾಮಗಾರಿಗಳಿಗೆ ₹1 ಕೊಡಲಿಲ್ಲ ಸರ್. ಇವತ್ತು ಕೂಡ ಉದ್ಯೋಗ ಇಲ್ಲ ಸರ್. ಹಾಗಾದರೆ ನೀವು ಸರ್ಕಾರ ನಡೆಸಬೇಕಾಗಿರೋದು ಬರೇ ಗ್ಯಾರಂಟಿಗಳಿಗೋಸ್ಕರ ಸರ್ಕಾರ ಎಷ್ಟು ದುಡ್ಡು ಬರ್ತದೆ ಸರ್? ಇದು ಏನಂತಾರಲ್ಲ ನಮ್ಮ ತೆರಿಗೆ, ಆ ತೆರಿಗೆ ಅದು ನನಗೆ ಲೆಕ್ಕ ಇಲ್ಲ ಹೇಳೋದು. ಇನ್ನೊಂದು ಸಲ ಬಂದ ಬೇಕಾದ್ರೆ ಹೇಳ್ತೀನಿ. ಇಷ್ಟು ದೊಡ್ಡ ಮಟ್ಟದ ತೆರಿಗೆ ಬಂದಿದ್ರು ಕೂಡ ಇವರು ನಾವು ಇಷ್ಟು ವರ್ಷಗಳ ಕಾಲ ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆಗಳು ನಡೆದಿವೆ. ಆದರೆ ಈ ಸಲ ಚುನಾವಣೆ ಬೇರೆ ನಡೀತಿದೆ, ನಿಮ್ಗೆ ತುಂಬ ಗೊತ್ತಿರೋದು. ಈ ಸಲ ಎದ್ರ ಮೇಲೆ ಚುನಾವಣೆ ಮಾಡ್ತಾರೆ ಅಂದರೆ ಗ್ಯಾರಂಟಿ ಮೇಲೆ. ಈ ಸಲ ಚುನಾವಣೆ ಗ್ಯಾರಂಟಿ ಮೇಲೆ ಮಾಡ್ತಾರೆ. ಹೋದ ಸಲ ವಿಧಾನಸಭೆ ಚುನಾವಣೆ ಗ್ಯಾರಂಟಿ ಮೇಲೆ ಮಾಡ್ತಾರೆ. ನಮ್ಗೆ ಅರ್ಥ ಆಗಿಲ್ಲ ಗ್ಯಾರಂಟಿ ಅಂದರೆ ಏನು ಅಂದರೆ. ಇಲ್ಲಿವರೆಗೆ ಸುಳ್ಳು ಹೇಳಿವಿ, ಈ ಸಲ ನಾವು ಗ್ಯಾರಂಟಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಇಲ್ಲಿ ಕೊಟ್ಟೇ ಕೊಡ್ತೀವಿ. ಇಲ್ಲಿವರೆಗೆ ಹೇಳಿರೋವೆಲ್ಲ ಸುಳ್ಳೆ, ಆದರೆ ಈ ಸಲ ನಾವು ಗ್ಯಾರಂಟಿ ಕೊಡ್ತೀವಿ. ಇದು ಗ್ಯಾರಂಟಿ ಕೊಡ್ತು ಅಂತ ಹೇಳಿದ್ರು ಅದು ಗ್ಯಾರಂಟಿ ಕೂಡ ಕರೆಕ್ಟ್ ಆಗಿಲ್ಲ. ತಮಗೆ ಗೊತ್ತಿರೋಂಗೆ ತಾವು ಕೂಡ ಬರೆದಿದ್ರಿ ಪತ್ರಿಕೆಯಲ್ಲಿ. ಏನಂತಂದರೆ ಗ್ಯಾರಂಟಿ ಏನು ಹೇಳಿದ್ರು, ಕರೆಂಟು ಕೊಡುವಾಗ ನಾವು ಲೋಡ್ ಶೆಡ್ಡಿಂಗ್ ಮಾಡ್ತು ಅಂತ ಹೇಳಿದ್ದಾರೆ. ಈಗ ಭಾಳಷ್ಟು ಲೋಡ್ ಶೆಡ್ಡಿಂಗ್ ಮಾಡ್ತಕ್ಕಂಥ ತಮಗೆ ಗೊತ್ತಿದೆ. ಅದ್ರ ಜೊತೆಯಲ್ಲಿ ಏನಂತಂದರೆ ನಾವು ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು. ಅವತ್ತು ಕಂಡೀಷನ್ ಇರಲಿಲ್ಲ. ಹೇಳುವಾಗೂ ಭಾಳ ಕ್ಲಿಯರಾಗಿ ಏನಂತ ಹೇಳಿದಂದರೆ, ನನಗೂ ಫ್ರೀ, ಮಾದೇವ್ರಿಗೂ ಫ್ರೀ, ಕಾಕ ಪಾಟೀಲ್ರಿಗೂ ಫ್ರೀ, ಪೊಲೀಸರಿಗೆ ನಿಂತಾರಲ್ಲ ಅವ್ರು ಪೊಲೀಸರಿಗೂ ಫ್ರೀ, ಆ ಸಬ್ ಇನ್ಸ್ಪೆಕ್ಟರ್ ನಿಂತಾರಲ್ಲ ಅವರಿಗೂ ಫ್ರೀ, ಆ DYSP ನಿಂತಾರಲ್ಲ ಅವರಿಗೆ ಫ್ರೀ, ಹೀಗೆಲ್ಲ ಹೇಳಿದ್ರು. ನಾನು ಆ ಕಾರ್ಯಕ್ರಮದಾಗಿದ್ದೆ, ಕಾಂಗ್ರೆಸ್ನಾಗಿದ್ದೆ, ನಾನು ಬೆಳಗಾವಿದಾಗಿದ್ದೆ. ನಾನು ಇಷ್ಟೆಲ್ಲ ಹೇಳಿದ ಮೇಲೆ ಈ ಕಂಡೀಷನ್ ಹಾಕಿಬಿಟ್ರು ಅವರು. ನಾವು ಮೊದಲೇ ಮಾಡಿದ್ದೀವಿ, ಚಂದ್ರದಾಳ ಸರ್ಕಾರ ಇರುವಾಗ ಭಾಗ್ಯಜ್ಯೋತಿ ಸ್ಕೀಮ್ ಅಂತ ಮಾಡಿದ್ದೀವಿ. ಈಗ ಅದೇನಾಗಿದೆ ಅಂದರೆ, ಹಳೆ ಬಾಟ್ಲಿ
ಸೆರೆ ಹೊಸದು ಹಾಕ್ಯಾರ. ಹಳೆ ಬ್ಯಾಟ್ಲಿಗೆ ಒಂದು ಹೊಸ ಸೆರೆ ಹಾಕಿ ಈಗ ಫ್ರೀ ಅಂತ ಹೇಳ್ತಾರೆ. ಇದು ಫ್ರೀ ಕೊಟ್ಟಿರ್ತಕ್ಕಂಥದ್ದು ಸರ್ ಬಹುತೇಕ ಎಲ್ಲರಿಗೂ ತಲುಪಿದೆ ಅಂತ ಹೇಳಕ್ಕೆ ಹಂಗಿಲ್ಲ. ನಾವು ಡಾಕ್ಯುಮೆಂಟ್ ಕೊಡ್ಬೇಕಾಗಿರೋರು ಕೆಲವು ಕೊಟ್ಟಿಲ್ಲ, ಕೆಲವ್ರು ಕೊಡೋಕ್ಕಾಗಿಲ್ಲ. ಅದು ಕೆಲವ್ರಿಗೆ 200 ಒಳಗಡೆ ಬರ್ತವೆ. ಯಾವ ನಮ್ಮಂಥವ್ರು ಅಷ್ಟೇ ಮ್ಯಾಗ್ ಬರೋದು, ಉಳಿದವರೆಲ್ಲ ಬಿಲೋ ಪಾವರ್ಟಿ ಲೈನಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಕೆಳಗಡೆ ಬರ್ತದೆ. ಅವರಿಗೆ ಬಿಲೋ ಪಾವರ್ಟಿ ಲೈನಲ್ಲಿ ಹಿಂದೆನೇ ಕೊಡ್ತಿದ್ವಿ, ಈಗೇನು ಹೊಸದನ್ನು ಕೊಟ್ಟಂಗೆ ಆಗಲ್ಲ. ಇದು ಕೂಡ ನಮಗೆ ಸರಿಯಾಗಿ ತಲುಪಿಲ್ಲ ಅಂತಕ್ಕಂಥದ್ದು ಒಂದು ಥರ ಆರೋಪ ನಮ್ಮದು. ಎರಡನೇದು ಏನು ಸರ್ ಅಂದರೆ, ಈಗ ಅವರು ಉದ್ಯೋಗ ಏನಂತಾರೆ, ಈ ನಿರುದ್ಯೋಗಿ ಭತ್ಯೆ ಕೊಡ್ತೀವಿ, ಯುವ ನಿಧಿ. ಆ ಯುವ ನಿಧಿ ನಿರುದ್ಯೋಗಿಗಳಂತ, ಆ ಯುವ ನಿಧಿ ಅಂದರೆ ನಿರುದ್ಯೋಗಿಗಳಂತ. ಅವಾಗ ಏನು ಹೇಳಿದ್ರು ಅವರು, ನಿರುದ್ಯೋಗಿಗಳಿಗೆ. ಆ ನಿರುದ್ಯೋಗಿ ಅಂತ ಯಾರಿಗೆ ಅಂತಾರಂತ ನನಗೆ ಅರ್ಥ ಆಗಿಲ್ಲ, ತಾವು ಹೇಳ್ಬೇಕು. ನಾವು ಅವರು ಈ ವರ್ಷ BA ಪಾಸ್ ಆದವನು ನಿರುದ್ಯೋಗಿ ಆತನೋ, ಒಂದು 5, 6, 7, 8 ವರ್ಷ ಉದ್ಯೋಗ ಇಲ್ಲದೆ ಊರು ಕೇಳ್ತಾನೆ, ಕೂಲಿ ಮಾಡ್ಕೊಂಡು ಜೀವನ ನಡೆಸ್ತಕ್ಕಂಥವ್ನು MA ಮಾಡಿ BA ಮಾಡಿ ಅವನು ನಿರುದ್ಯೋಗಿ ಆತನು. ನನಗೆ ಅರ್ಥ ಆಗಿ ಎಲ್ಲ ನಿರುದ್ಯೋಗಿಗಳಿಗೆ ನಾವು ಭತ್ಯೆ ಕೊಡ್ತೀವಿ ಅಂದರು. ಎಲ್ಲಿ ಎಲ್ಲ ನಿರುದ್ಯೋಗಿಗಳಿಗೆ ಭತ್ಯೆ? ಈಗ ಅದಕ್ಕೆ ಇವತ್ತು ಪಾಸ್ ಆತಾನಂತ ನಾಳೆ ನಿರುದ್ಯೋಗ ಅಂತ. ಹೆಂಗಿದು ಇವತ್ತು ಹೊಸ ಸ್ಟೈಲ್, ಇವ್ರದ್ದು ಹೊಸ ನಿರುದ್ಯೋಗಿಗಳು. ಸೊ ಈ ಥರದ್ದು ಸುಳ್ಳು ಹೇಳೋ ಮೂಲಕ ಜನನ ದಿಗ್ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತು ಇನ್ನೊಂದೇನು ಸರ್ ಅಂದರೆ, ಅದ್ರ ಜೊತೆಯಲ್ಲಿ ಹೇಳೋದಾದ್ರೆ ನಮಗೆ ಈ ಬಸ್ಸಿಂದ ಏನಾದ್ರೆ ಸರ್, ಬಸ್ಸು ಫ್ರೀ ಮಾಡಿದ್ದಾರೆ ಸರ್, ಮಾಡ್ರಿ ಸರ್, ನಮ್ದೇನು ತಕರಾರಿಲ್ಲ. ಮತ್ತು ಎಲ್ಲರಿಗೂ ಮಾಡಿರಿ, ಹೆಂಗಸರಿಗೆ ಅಷ್ಟೇ ಅಲ್ಲ, ಗಂಡಸರಿಗೂ ಮಾಡಿರಿ, ನಮ್ದೇನು ಬೇಡ ಅಂತ ಹೇಳೋದಲ್ಲ. ಈ ರಾಜ್ಯದ ಜನತೆ ಹಣ, ಈ ರಾಜ್ಯದ ಜನತೆ ಹಣ, ಅದನ್ನು ಖರ್ಚು ಮಾಡೋಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಾರೆ, ನೀವು ಮಾಡಿ, ಹೆಂಗೆ ಬೇಕಾದ್ರೂ ಮಾಡಿ. ಅದನ್ನು ಕೇಳೋದಕ್ಕೆ ವಿರೋಧ ಪಕ್ಷದಲ್ಲಿ ನಾವು ಕೊಡ್ತೀವಿ, ಸರಿ ಯಾವುದು ತಪ್ಪು ಯಾವುದು ಅಂತ ಜನ ನಿರ್ಧಾರ ಮಾಡ್ತಾರೆ. ಏನಾಗಿದೆ, ಇದು ನೀವು ಬಸ್ ಫ್ರೀ ಮಾಡಿದ್ರಿ, ಬಸ್ ಏನು ಖರೀದಿ ಮಾಡಲಿಲ್ಲ. ಹಳೆಯ ಬಸ್, ಮೊದಲಿರೋ ಬಸ್ಗಳೇ ಏನು ಬಸ್ ಏನು ಖರೀದಿ ಮಾಡಲಿಲ್ಲ, ಹೆಚ್ಚು ಮಾಡಲಿಲ್ಲ. ಈಗ ಮಕ್ಕಳು ತಮಗೆ ಗೊತ್ತಿರೋಂಗೆ ತಮ್ಮ ಪತ್ರಿಕೆಯಲ್ಲಿ ಬಂದಿವೆ, ಎಷ್ಟೋ ಜನ ಮಕ್ಕಳು ಬಸ್ಸಿಗೆ ಸೀಟ್ ಸಿಗದೇನೆ ಜೋತ ಬಿದ್ದು ಸತ್ತಿರ್ತಕ್ಕಂಥವು, ಕೈಕಾಲು ಮುರ್ಕೊಂಡಿರ್ತಕ್ಕಂಥವು ತಮ್ಮ ಪತ್ರಿಕೆ ಮುಖಾಂತರ ನಮ್ಗೆ ಗೊತ್ತಾಗಿರ್ತಕ್ಕಂಥದ್ದು ಸುದ್ದಿ ಮಾಧ್ಯಮದಲ್ಲಿ. ಸೊ ಇದರ ಸರಿಪಡಿಸ್ತಕ್ಕಂಥ ಕೆಲಸ ಇವತ್ತಿನ ತನಕನೂ ಮಾಡಿಲ್ಲ, ಯಾವ ಬಸ್ಗಳಿಲ್ಲ. ಮತ್ತು ಒಂದು ದುಡ್ಡು ಮಕ್ಕಳು ಕೊಡ್ತಾರೋ ಇಲ್ಲ ಅದನ್ನು ಹೇಳ್ಬಿಡಿ ಸರ್. ಮಕ್ಕಳು ಕೂಡ ದುಡ್ಡು ಕೊಡ್ತಾರಲ್ಲ, ದುಡ್ಡು ಕೊಡೋ ಮಕ್ಕಳು ನಿಂದಿರ್ತಾರ, ಇವರು ದುಡ್ಡು ಕೊಡ್ಲಾರ್ದವ್ರು ಕುಂದ್ರು ನಮ್ದೇನಲ್ಲ. ಅವ್ರಿಗೆ ಒಂದು ಹೆಚ್ಚು ಬಸ್ ಮಾಡಿ, ಇಲ್ಲ ಮಕ್ಕಳಿಗಾಗಿ ಒಂದು ಬಸ್ ಬೇರೆ ಮಾಡಿ, ಮಕ್ಕಳು ಓದಕ್ಕೆ. ಮತ್ತು ನೀವು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹಾಳಾಗ್ತದೆ ಅಂತ ಯೋಚನೆ ಮಾಡ್ಬೇಕಲ್ಲ, ಫ್ರೀ ಕೊಡಿ. ಮಕ್ಕಳು ವಿದ್ಯಾಭ್ಯಾಸ ಕೂಡ ಅನುಕೂಲ ಆಗ್ಬೇಕಲ್ಲ, ಅದು ಮಕ್ಕಳು ವಿದ್ಯಾಭ್ಯಾಸ ಕೂಡ ಅನುಕೂಲ ಆಗಲ್ಲ. ನೀವು ಕೊಡ್ತಕ್ಕಂಥ ಗ್ಯಾರಂಟಿ ನಮಗೆ ಸಂತೋಷ ತಂದಿದ್ರು ಕೂಡ ಮಕ್ಕಳಿಗೆ ಒಂದಷ್ಟು ಗ್ಯಾರಂಟಿ ಕೊಡಿ, ಮಕ್ಕಳು ಶಾಲೆಗೆ ಹೋಗೋದಕ್ಕೊಂದು ಗ್ಯಾರಂಟಿ ಕೊಡಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಕೂಡ ಇದೆ. ಇದನ್ನು ಮಾಡಬೇಕಾಗಿತ್ತು ಸರ್, ಅವರು ಮಾಡ್ತಾ ಇಲ್ಲ. ಆಡಬಾರ್ದು, ನಾ ಬಂದಿರೋದೇ ಬೇಡ. 3 ಆ ಹಿನ್ನೆಲೆಯಲ್ಲಿ ತಮ್ಮನ್ನೆಲ್ಲ ಕರೆದಿರೋದು. ತಮ್ಮ ಏನಾದರೂ ಪ್ರಶ್ನೆಗಳು ಕೇಳಿ. ಚುನಾವಣೆ ರಂಗೇರ್ತಾ ಇದೆ. ನಾಳೆ 3ನೇ ತಾರೀಕಿಗೆ ಮಧ್ಯಾಹ್ನ 1-2 ಗಂಟೆಗೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಹಾಗೂ ರಾಜ್ಯದ ಬಿಜೆಪಿಯ ಅಧ್ಯಕ್ಷರಾದ ವಿಜಯೇಂದ್ರ ಅವರು, ರಾಮ್ಲೂರವರು, ಹನುಮಂತಪ್ಪ ಆಲ್ಕೋಡ್ರವರು, ಸಿಂಧನೂರಿನಲ್ಲಿ ಒಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಜೂನಿಯರ್ ಕಾಲೇಜ್ ಗ್ರೌಂಡ್, ಜೂನಿಯರ್ ಕಾಲೇಜ್